ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ನಿಮಿತ್ತ ಸ್ವಾಗತಕ್ಕಾಗಿ ಜನರು ಕಿಕ್ಕಿರಿದು ಕಾಯ್ತಿದ್ರು. ಇದೊಂದು ಐತಿಹಾಸಿಕ ಪಟ್ಟಿಯಲ್ಲಿ ಸೇರಿದ ಕಾರ್ಯಕ್ರಮವಾಗಿತ್ತು. ವೇದಿಕೆಯಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಸಾವಿರಾರು ಮೋದಿ ಅಭಿಮಾನಿಗಳಿಂದ ಜಯಘೋಷಣೆ ಮೊಳಗಿಸಿದ್ರು. ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಮೋದಿ ಮಠದ ಪಾರಂಪರೆ, ಸಾಂಸ್ಕೃತಿಕ ಜವಾಬ್ದಾರಿ ಹಾಗೂ ಜನಪರ ಸೇವೆಯನ್ನ ವರ್ಣನೆ ಮಾಡುತ್ತಾ ಭಗವದ್ಗೀತೆಯ ನ್ಯಾಯ ಬೋಧನೆಯ ಕುರಿತು ಮಾತನಾಡಿದ ಮೋದಿ, ಶಾಂತಿ ಬೇಕೆನ್ನುವುದು ನಮಗೆ ತಿಳಿದಿದೆ. ಉಗ್ರರಿಗೆ ಅವರದೇ ಭಾಷೆಯಲ್ಲಿ ನಾವು ಪಾಠವನ್ನ ಕಲಿಸಿದ್ದೇವೆ. ನಮ್ಮ ಸುದರ್ಶನ ಚಕ್ರ ಏನೆಂಬುದು ಉಗ್ರರಿಗೆ ಗೊತ್ತಾಗಿದೆ. ಭಾರತದ ತಂಟೆಗೆ ಬಂದ್ರೆ ಸುಮ್ಮನಿರುವುದಿಲ್ಲ ಎಂದು ಪಾಕಿಸ್ತಾನದ ವಿರುದ್ಧ ಮೋದಿ ಗುಡುಗಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ನಿನ್ನೆ ಉಡುಪಿಯ ಕೃಷ್ಣ ಮಂದಿರದಲ್ಲಿ ನೆರವೇರಿದ ಲಕ್ಷ ಗಂಟಾ ಗೀತ ಪಾರಾಯಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ನಿಮಿತ್ತ ಸ್ವಾಗತಕ್ಕಾಗಿ ಜನರು ಕಿಕ್ಕಿರಿದು ಕಾಯ್ತಿದ್ರು. ಉಡುಪಿ ಕೃಷ್ಣ ಮಂದಿರವು ಕೇಸರಿಮಯವಾಗಿತ್ತು. ಲಕ್ಷ ಗಂಟಾ ಗೀತಾ ಪಾರಾಯಣ ಕಾರ್ಯಕ್ರಮವು ಮೋದಿಯವರು ವಿಜೃಂಭಣೆಯಿಂದ ನೆರವೇರಿಸಿದ್ರು. ಇದೊಂದು ಐತಿಹಾಸಿಕ ಪಟ್ಟಿಯಲ್ಲಿ ಸೇರಿದ ಕಾರ್ಯಕ್ರಮವಾಗಿತ್ತು. ಉಡುಪಿ ಮಠಕ್ಕೆ ಆಗಮಿಸಿದ ಮೋದಿ ಮೊದಲು ಕನಕನ ಕಿಂಡಿಯ ಮೇಲಿರುವ ಶ್ರೀ ಕೃಷ್ಣನ ಮೂರ್ತಿಗೆ ನಮಸ್ಕರಿಸಿ ವಿಗ್ರಹಕ್ಕೆ ಹೂಮಾಲೆಯನ್ನ ಹಾಕಿದ್ರು. ಈ ವೇಳೆ ಪುತ್ತಿಗೆ ಸಗುಣೇಂದ್ರ ತೀರ್ಥ ಸ್ವಾಮೀಜಿ ಹಣೆಗೆ ತಿಲಕ ಹಾಗೂ ತುಳಸಿ ಮಣಿಯನ್ನ ನೀಡಿದ್ರು. ನಂತರ ವಿಶ್ವ ಗೀತಾ ಪಾರಾಯಣದ ವೇದಿಕೆಗೆ ಆಗಮಿಸಿದ ಮೋದಿ ಅವರಿಗೆ ವೇದಿಕೆಯಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಸಾವಿರಾರು ಮೋದಿ ಅಭಿಮಾನಿಗಳಿಂದ ಜಯಘೋಷಣೆ ಮೊಳಗಿಸಿದ್ರು. ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ, ಬಿವೈ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಘಟಾನುಘಟಿ ನಾಯಕರು ಪ್ರಧಾನಿ ಮೋದಿ ನೇತೃತ್ವದ ಗೀತಾ ಪಾರಾಯಣ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿದ್ರು. ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಮೋದಿ ಮಠದ ಪಾರಂಪರೆ, ಸಾಂಸ್ಕೃತಿಕ ಜವಾಬ್ದಾರಿ ಹಾಗೂ ಜನಪರ ಸೇವೆಯನ್ನ ವರ್ಣನೆ ಮಾಡುತ್ತಾ ಅಯೋಧ್ಯೆಯಿಂದ ಉಡುಪಿಯವರೆಗಿನ ರಾಮಭಕ್ತರು ಈ ನಾಡಿನ ವೈಶಿಷ್ಟ್ಯ, ಉಡುಪಿ ಮಠ ವರ್ಷಗಳಿಂದ ಸಾವಿರಾರು ಜನರಿಗೆ ಆಶ್ರಯ, ಶಿಕ್ಷಣ, ಸಂಸ್ಕಾರ ನೀಡಿದೆ. ಸಮಾಜ ನಿರ್ಮಾಣದಲ್ಲಿ ಮಠದ ಪಾತ್ರ ಅಸಾಧಾರಣ ಎಂದು ಮಠಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಉಡುಪಿಯ ಕೃಷ್ಣ ಮಠದಲ್ಲಿ ಪ್ರಧಾನಿ ಮೋದಿಯವರು ಕುಕ್ಕೆ ಸುಬ್ರಹ್ಮಣ್ಯ, ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಜೊತೆ ಸೇರಿ ಇನ್ನೂ ಕೆಲ ಮಠದ ಮುಖ್ಯ ತೀರ್ಥಂಕರ ಜೊತೆ ಸುದೀರ್ಘವಾದ ಮಾತುಕತೆಯನ್ನ ನಡೆಸಿದ್ರು. ಪುರಂದರ ದಾಸರ, ಕನಕದಾಸರ ಪರಂಪರೆಯನ್ನ ಅವರು ನೆನಪಿಸಿದ್ರು. ಸುಲಭ ಸರಳ ಭಾಷೆಯಲ್ಲಿ ಧಾರ್ಮಿಕ ತತ್ವ ಸಾರಿದ್ರು. ಇಂದಿನ ಯುವಕರಲ್ಲೂ ಅದೇ ಜಾಗೃತಿ ಕಾಣ್ತಿದೆ ಎಂದು ಮೋದಿಯವರು ವ್ಯಕ್ತಪಡಿಸಿದ್ರು. ಸಣ್ಣ ಕಿಟಕಿಯಿಂದ ಶ್ರೀಕೃಷ್ಣನ ದರ್ಶನ ಮಾಡಿದರೆ ಅದು ಕನಕನ ಭಕ್ತಿಗೆ ಹೋಲಿಕೆಯಾಗ್ತದೆ. ಶ್ರೀಕೃಷ್ಣ ವ್ಯಕ್ತಿಯಲ್ಲ, ರಾಷ್ಟ್ರ ನಿರ್ಮಾಣದ ನೀತಿ, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಎಂಬುದೇ ಅವರ ಸಂದೇಶ. ಶ್ರೀಕೃಷ್ಣನ ಬೋಧನೆ ರಾಷ್ಟ್ರ ನಿರ್ಮಾಣಕ್ಕೆ ದಾರಿ ತೋರಿಸುತ್ತದೆ ಎಂದು ಪ್ರಧಾನಿ ವಿವರಿಸಿದ್ರು. ಭಗವದ್ಗೀತೆಯ ನ್ಯಾಯ ಬೋಧನೆಯ ಕುರಿತು ಮಾತನಾಡಿದ ಮೋದಿ, ಶಾಂತಿ ಬೇಕೆನ್ನುವುದು ನಮಗೆ ತಿಳಿದಿದೆ. ಆದರೆ ಅತ್ಯಾಚಾರಿಗಳ ಅಂತ್ಯವಾಗಲೇಬೇಕು, ಅದೇ ಗೀತೆಯ ಸಂದೇಶ ಎಂದು ಕಠಿಣವಾಗಿ ವೇದಿಕೆಯ ಮೇಲೆ ತಮ್ಮ ನಿಲುವನ್ನ ಮೋದಿ ವ್ಯಕ್ತಪಡಿಸಿದ್ರು. ನನ್ನ ಜನ್ಮ ಗುಜರಾತ್ನಲ್ಲಿ ಆಗಿದೆ. ಗುಜರಾತ್ ಹಾಗೂ ಉಡುಪಿಗೆ ಅವಿನಾಭಾವ ಸಂಬಂಧ ಇದೆ. ಉಡುಪಿ ಕೃಷ್ಣನ ದರ್ಶನ ಪಡೆದು ಆತ್ಮೀಯ ಆಧ್ಯಾತ್ಮಿಕ ಖುಷಿ ನೀಡಿದೆ ಎಂದು ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ರು. ನಿನ್ನ ಕರ್ಮವನ್ನ ನೀನು ಮಾಡು, ಫಲಾಫಲದ ಚಿಂತೆ ಬಿಡು, ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಕಿವಿ ಮಾತು. ಭಗವದ್ಗೀತೆಯ 15ನೇ ಅಧ್ಯಾಯವನ್ನ ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನ ಕಾಣ್ತಾನೆ ಎಂದು ಪ್ರಧಾನಿ ಮೋದಿ ಭಗವದ್ಗೀತೆಯ ಅಧ್ಯಾಯವನ್ನ ವಿವರಿಸುತ್ತಾ ತಮ್ಮ ಮಾತಿನಲ್ಲಿ ಎಲ್ಲಿಯೂ ಪಾಕಿಸ್ತಾನ ಹೆಸರು ಉಲ್ಲೇಖ ಮಾಡದೆ ನಮಗೆ ಶಾಂತಿ ಸ್ಥಾಪನೆಯೂ ಗೊತ್ತು, ದೇಶದ ರಕ್ಷಣೆಯೂ ಗೊತ್ತು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾವ್ನಲ್ಲಿ ಉಗ್ರರು ಅಮಾಯಕರನ್ನ
ಜನರನ್ನ ಕೊಂದು ಹಾಕಿದ್ರು. ಅದರಲ್ಲಿ ಕನ್ನಡಿಗರು ಸಹ ಸಾವನ್ನಪ್ಪಿದ್ದಾರೆ. ಉಗ್ರರಿಗೆ ಅವರದ್ದೇ ಭಾಷೆಯಲ್ಲಿ ನಾವು ಪಾಠವನ್ನ ಕಲಿಸಿದ್ದೇವೆ. ನಮ್ಮ ಸುದರ್ಶನ ಚಕ್ರ ಏನೆಂಬುದು ಉಗ್ರರಿಗೆ ಗೊತ್ತಾಗಿದೆ. ಹೊಸ ಉಗ್ರರಿಗೆ ತಕ್ಕ ಪಾಠ ಕಲಿಸುತ್ತದೆ. ಉಗ್ರರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟಾಗ ಮಾತ್ರ ಬಗ್ತಾರೆ. ನಮ್ಮ ಸುದರ್ಶನ ಚಕ್ರ ಅವರಲ್ಲಿ ನಡುಕ ಹುಟ್ಟಿಸಿದೆ ಎಂದು ಮೋದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಗೆ ನಮ್ಮ ನಾಡಿನ ಮಹಿಳೆಯರ ಮತ್ತು ನಾಗರಿಕರ ರಕ್ಷಣೆ ಹೇಗೆ ಮಾಡಬೇಕೆಂಬುದು ಗೊತ್ತಿದೆ. ನವಭಾರತ ಇಂದು ಯಾರಿಗೂ ತಲೆಬಾಗುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಹಿಂದೆ ದೇಶದಲ್ಲಿ ಉಗ್ರರ ದುಷ್ಕೃತ್ಯಗಳು ನಡೆದಾಗ ಆಗಿನ ಸರ್ಕಾರ ಕೈಕಟ್ಟಿ ಕೂತಿತ್ತು. ಈಗ ಇದು ನವಭಾರತ, ಯಾರಿಗೂ ತಲೆಬಗ್ಗಿ ಕೂರುವುದಿಲ್ಲ. ನಮ್ಮ ರಕ್ಷಣೆ, ನಮ್ಮ ದೇಶದ ಸುರಕ್ಷತೆ ನಮಗೆ ಗೊತ್ತಿದೆ ಎಂದು ಪಾಕಿಸ್ತಾನ ಹೆಸರು ಉಲ್ಲೇಖ ಮಾಡದೆ ಭಾರತದ ತಂಟೆಗೆ ಬಂದರೆ ಸುಮ್ಮನಿರುವುದಿಲ್ಲ ಎಂದು ಪಾಕಿಸ್ತಾನದ ವಿರುದ್ಧ ಮೋದಿ ಗುಡುಗಿದ್ದಾರೆ. ಆಪರೇಷನ್ ಸಿಂಧೂರದ ಯಶಸ್ಸು ಭಾರತದ ಸಂಕಲ್ಪವನ್ನ ಜಗತ್ತಿಗೆ ತೋರಿಸಿದೆ. ಕೊನೆಗೆ ವಿಕಸಿತ ಕರ್ನಾಟಕ, ವಿಕಸಿತ ಭಾರತ ಸಂಕಲ್ಪದೊಂದಿಗೆ ಮುಂದೆ ಸಾಗೋಣ. ಜೈ ಕೃಷ್ಣ ಎಂದು ಉದ್ಗರಿಸುತ್ತಾ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡುತ್ತಾ ತಮ್ಮ ಭಾಷಣಕ್ಕೆ ತೆರೆ ಎಳೆದ್ರು. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.